ಕರ್ನಾಟಕದಲ್ಲಿ ನೀವು ಇತ್ತೀಚೆಗೆ ನಾವೆಲ್ಲ ನೋಡಿರುವಂತೆ ಹಲವಾರು ಯುವಕರಲ್ಲಿ ಹಾಗೂ ಇತರ ವಯಸ್ಸಿನವರಲ್ಲಿ ಹೆಚ್ಚಿನ ಹೃದಯ ರೋಗ ಸಂಬಂಧಿ ಕಾಯಿಲೆ ಜನರಿಗೆ ಒಂದು ಉಪಕಾರ ಆಗುವ ರೀತಿಯಲ್ಲಿ ಕೆಲವಾರು ಕಾರ್ಯಕ್ರಮ ಹಮ್ಮಿಕೊಂಡು ಡಾಕ್ಟರ್ ಯೂಸುಫ್ ಕುಂಬ್ಳೆ ಅವರು ನಿಮಗೆ ಈಗ ಮಂಗಳೂರಲ್ಲಿ ಕಾರ್ಡಿಯಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಕಾರ್ಡಿಯಾಕ್ ಪ್ರಾಬ್ಲಮ್ ಅಂದರೆ ಅದು ಈಗ ರೀಸೆಂಟ್ ಆಗಿ ಸ್ವಲ್ಪ ಜನರಿಗೆಲ್ಲ ಸ್ವಲ್ಪ ಜಾಸ್ತಿ ಹೆದರಿಕೆ ಆಯಿತು. ಸಣ್ಣ ಏಜಲ್ಲಿ 25, 30, 35 ಈ ಏಜಲ್ಲಿ ಜಾಸ್ತಿ ಜನರಿಗೆ ಹಾರ್ಟ್ ಅಟ್ಯಾಕ್ ಬರ್ತಾ ಇದೆ ಅಂತ ಹೇಳಿ ಎಲ್ಲ ಕಡೆ ಡಾಕ್ಟರ್ಸ್ ಎಮಂಗ್ ದ ಡಾಕ್ಟರ್ಸ್ ಆಲ್ಸೋ ಡಿಸ್ಕಷನ್ ನಡೀತಾ ಇದೆ. ನಾವು ವಾಟ್ಸಪ್ ಗ್ರೂಪಲ್ಲಿ ಎಲ್ಲ ಆಲ್ ಓವರ್ ಇಂಡಿಯಾದಲ್ಲಿ ಕೂಡ ಡಿಸ್ಕಷನ್ ನಡೀತಾ ಇದೆ. ಯಾವ ಕಾರಣದಲ್ಲಿ ಇದು ಬರ್ತದೆ ಅಂತ ಎಕ್ಸಾಕ್ಟಾಗಿ ಪಿನ್ ಪಾಯಿಂಟ್ ಮಾಡೋಕ್ಕೆ ಆಗಲಿಲ್ಲ ಸೋಫಾರ್. ಆವಾಗ ಈಗ ಹಾಸನಲ್ಲಿ ಕೂಡ ಒಂದು 40, 50, 25 ಡೆತ್ ಅವರು ಅಬ್ಸರ್ವ್ ಮಾಡಿ ಅದಕ್ಕೆ ಒಂದು ಆಟೋಪ್ಸಿ ಎಲ್ಲ ಮಾಡಿ ಮತ್ತು ಒಂದು ಕನ್ಕ್ಲೂಷನ್ ಬರಲಿಕ್ಕೆ ಟ್ರೈ ಮಾಡಿದೆ. ಅದನ್ನು ಫುಲ್ ಕನ್ಕ್ಲೂಷನ್ ಮಾಡಲಿಕ್ಕೆ ಆಗಲಿಲ್ಲ. ಬಟ್ ಒನ್ ಥಿಂಗ್ ನೋಟಿಸ್ ದಿಸ್, ಲೆಸ್ ದೆನ್ 40 years ನಾರ್ಮಲಿ ನಾವು ಹಾರ್ಟ್ ಅಟ್ಯಾಕ್ ಅಂತ ಹೇಳುವಾಗ ನಾವು 5+3 ಅಂತ ಹೇಳ್ತೀವಿ. 5 ಅಂದರೆ ಡಯಾಬಿಟಿಸ್, ಹೈಪರ್ ಟೆನ್ಷನ್, ಕೊಲೆಸ್ಟ್ರಾಲ್, ಸ್ಮೋಕಿಂಗ್, ಒಬಿಸಿಟಿ. ದಿಸ್ ಈಸ್ ಮಾಡಿಫೈಬಲ್ ಫ್ಯಾಕ್ಟರ್ ಅಂತ ಹೇಳ್ತೀವಿ ನಾವು. ಬಿಕಾಸ್ ನಮ್ಮ ಕಂಟ್ರೋಲಲ್ಲಿರೋ ಫ್ಯಾಕ್ಟರ್ಸ್ ಇದೆಲ್ಲ. ಶುಗರ್ ಇದ್ದವರು ಶುಗರ್ ಕಂಟ್ರೋಲ್ ಮಾಡೋದು, BP ಇದ್ದವರು ಅದು ಕಂಟ್ರೋಲ್ ಮಾಡೋದು, ಮದ್ದು ಕರೆಕ್ಟಾಗಿ ತಗೊಳ್ಳೋದು, ಚೆಕಪ್ ಮಾಡೋದು, ಸ್ಮೋಕ್ ಇದ್ದವರು ಸ್ಮೋಕಿಂಗ್ ಕ್ವಿಟ್ ಮಾಡೋದು, ಮತ್ತು ಕೊಲೆಸ್ಟ್ರಾಲ್ ಚೆಕ್ ಮಾಡಿ ಕಂಟ್ರೋಲ್ ಮಾಡೋದು, ಒಬಿಸಿಟಿ ಇದ್ದವರು ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳೋದಲ್ಲ. 3 ಫ್ಯಾಕ್ಟರ್ಸ್ ನಮ್ಮ ಕೈಯಲ್ಲಿ ಇಲ್ಲದಂದರೆ ಒಂದು ಏಜ್, ಸೆಕ್ಸ್, ಫ್ಯಾಮಿಲಿ ಹಿಸ್ಟ್ರಿ. ಈ ಏಜ್ ಯೂಶಲಿ ನಾವು ಹೇಳೋದು ಜೆಂಟ್ಸ್ಗೆ more than 45 ಏಜ್, ಲೇಡೀಸಿಗೆ ಆದರೆ more than 55. ಸೆಕ್ಸ್ ಈಸ್ ಅ ಮೇಲ್ ಡಾಮಿನೆಂಟ್ ಯೂಶಲಿ. ಫ್ಯಾಮಿಲಿ ಹಿಸ್ಟ್ರಿ ಅಂದರೆ ಫ್ಯಾಮಿಲಿಯಲ್ಲಿ ಬೇರೆಯವರಿಗೆಲ್ಲ ಹಾರ್ಟ್ ಅಟ್ಯಾಕ್ ಬರುವ ಕಾಯಿಲೆ ಉಂಟಾ ಇಲ್ಲ ಅಂತ ನೋಡು. ಈಗ ನಾವು ನೋಡೋದು ಈ ರೀಸೆಂಟಾಗಿ ಒಂದು ವರ್ಷ 2 ವರ್ಷದಿಂದ ಈಗ ಜಾಸ್ತಿ ಆಗಿದೆ ಅಂತ ಹೇಳುವ ಇದರಲ್ಲಿ ನಾವು ನೋಡೋದು ಯಂಗ್ಸ್ಟರ್ಸ್ ಏಜ್ ಬಾರೇ ಅಲ್ಲ ಅವರಿಗೆ 30, 40, 45 ಇಯರ್ಸ್ಗೆಲ್ಲ ಬರೋದು. ಮತ್ತು ಎರಡನೇದಂದರೆ ಸೆಕ್ಸ್ ಕೂಡ ಡಿಫ್ರೆನ್ಸ್ ಇಲ್ಲ, ಲೇಡೀಸ್ಗೂ ಕೂಡ ಬರ್ತದೆ. ಈಗ ನಮ್ಮ ಆಶ್ಚರ್ಯ ಆಯಿತು, ನಾವೆಲ್ಲ 25 ವರ್ಷದಲ್ಲಿ ನಾನು ಕಾರ್ಡಿಯಾಲಜಿ ಶುರು ಮಾಡಿ 30-35 ವರ್ಷ ಆಗಿರ್ಬೋದು. 96 ನಾನು ಮಡ್ರಾಸಲ್ಲಿ ಶುರು ಮಾಡಿದೆ, ಚೆನ್ನೈಯಲ್ಲಿ. ಮಂಗಳೂರು ಬಂದದ್ದು 25 ವರ್ಷ ಆಯಿತು. ಆವಾಗ ನಾವು ಜಾಸ್ತಿ ಒಂದು 75% ಜೆಂಟ್ಸ್ ಇರುವಾಗ, 80% ಜೆಂಟ್ಸ್ ಇರುವಾಗ ಒಂದು 20% ಲೇಡೀಸಿಗೆ ಈ ಹಾರ್ಟ್ ಅಟ್ಯಾಕ್ ಬರೋದು, ಸಡನ್ ಕಾರ್ಡಿಯಕ್ ಡೆತ್. ಈ ಸಡನ್ ಕಾರ್ಡಿಯಕ್ ಡೆತ್ ಅಂದರೆ ಕಾಮನೆಸ್ಟ್ ಪ್ರಾಬ್ಲಮ್ ಹಾರ್ಟ್ ಅಟ್ಯಾಕ್. ಸಡನ್ ಕಾರ್ಡಿಯಕ್ ಡೆತ್ ಬೇರೆ ಕಾರಣ ಕೂಡ ಇರ್ತದೆ, ಅದನ್ನು ಕಾಮನೆಸ್ಟ್ ಕಾರಣ ಅಂತ ಹೇಳಿದರೆ ಹಾರ್ಟ್ ಅಟ್ಯಾಕ್ ಆಗಿ ಸಡನ್ ಕಾರ್ಡಿಯಕ್ ಡೆತ್ ಆಗೋದು. ಹಾಗೆ ಇತ್ತೀಚೆಗೆ ಇದು ಸ್ವಲ್ಪ ಈ ಸಿನಾರಿಯೋ ಚೇಂಜ್ ಆಗ್ತದೆ, ಏಜ್ ಮತ್ತು ಸೆಕ್ಸ್. ಮತ್ತು ಇದು ಯಾಕೆ ಅಂತ ನೋಡುವಾಗ ಒಂದು ಫ್ಯಾಕ್ಟ್ರ್ ಇರ್ಬೋದು, ಒಂದು ಜೆನೆಟಿಕ್ ಫ್ಯಾಕ್ಟ್ರ್ ಅಥವಾ ಶುಗರ್ ಅಥವಾ ಪ್ರೆಷರ್ ಅಥವಾ ಕೊಲೆಸ್ಟ್ರಾಲ್ ಇರ್ಬೋದು. ಅದು ಇಲ್ಲದವರಿಗೆ ಕೂಡ ಈ ಥರ ಬರ್ತಾ ಇದೆ. ಆಗ ನಾವು ವಿ ಹ್ಯಾವ್ ಟು ಲುಕ್ ಬಿಯಾಂಡ್ ದ್ಯಾಟ್, ಬೇರೆ ಕಾರಣ ಏನಾದರೆಲ್ಲ ಉಂಟಾಗಲ್ಲ. ಹಾಗೆ ನಮ್ಮದು ಲೈಫ್ ಸ್ಟೈಲ್, ಫುಡ್ ಹ್ಯಾಬಿಟ್ಸ್ ಅದೆಲ್ಲ ನಾವು ಪದೇ ಇದು ಹೇಳ್ತಾ ಇದೆ, ಲೈಫ್ ಸ್ಟೈಲ್ ಚೇಂಜ್ ಆಗಬೇಕು. ಆದರೆ ಎಷ್ಟು ಹೇಳಿದರೂ ಅದು ಒಂದು ಪ್ರಾಕ್ಟಿಕಲ್ ಆಗಿ ಬರೋದಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಜನರಿಗೆ. ಯಾಕಂದರೆ ಒಂದು ಹ್ಯಾಬಿಟ್ ಆಗಿ ಬರಲಿಲ್ಲ, ಯಾರ ಹತ್ರ ಒಂದು ಹ್ಯಾಬಿಟ್ ಆಗಿ ಬರಲಿಲ್ಲ. ಒಂದು ಲ್ಯಾಕ್ ಆಫ್ ಸ್ಲೀಪ್, ನಿದ್ರೆ ಕಮ್ಮಿ. ಯಂಗ್ಸ್ಟರ್ಸಲ್ಲಿ ನಿದ್ರೆ ಕಮ್ಮಿ ಇರ್ತದೆ. ನಿದ್ರೆ ಕಮ್ಮಿ ಅಂದರೆ ಅವರು ನಿದ್ರೆ ಮಾಡೋದಿಲ್ಲ ರಾತ್ರಿ. ಸೋಷಿಯಲ್ ಮೀಡಿಯಾ ಆಗಲಿ, ಬೇರೆ ಏನಾದರೂ ಆ್ಯಕ್ಟಿವಿಟೀಸ್ ಆಗಲಿ, ಮತ್ತು ನಿದ್ರೆಗೆ ಹೋಗೋದೇ ಆಫ್ಟರ್ 2 o'clock. ಕೆಲವು ಸಲ ಸ್ಪೋರ್ಟ್ಸ್ ಇಂಟ್ರೆಸ್ಟ್ ಇದ್ದವರು ರಾತ್ರಿ ಕಂಪ್ಲೀಟ್ ಎಲ್ಲ ಫುಟ್ಬಾಲಲ್ಲಿ ಕೂತ್ಕೊಳ್ತಿದ್ದಾರೆ, ಕೆಲವರು ವಾಟ್ಸಪ್ಪಲ್ಲಿ ಕೂತ್ಕೊಂಡಿರ್ತಾರೆ, ಕೆಲವರು ಬೇರೆ ಪಾರ್ಟಿಗೆಲ್ಲ ಹೋಗಿ ಆ ಥರ ಎಲ್ಲ. ಸ್ಲೀಪ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಟು ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ ಫಾರ್ ದಿಸ್ ಅನ್ಎಕ್ಸ್ಪೆಕ್ಟೆಡ್ ಸಡನ್ ಕಾರ್ಡಿಯಕ್ ಡೆತ್. ಮತ್ತು ಸ್ಟ್ರೆಸ್, ಈಗ ಬೇರೆ ಥರ ಸ್ಟ್ರೆಸ್ ಇರ್ಬೋದು, ಜಾಬ್ ಇದಿರ್ಬೋದು, ಫ್ಯಾಮಿಲಿದು ಇರ್ಬೋದು. ಈಗ ಫ್ಯಾಮಿಲಿ ಒಂದು ರಿಲೇಷನ್ಶಿಪ್ಪೇ ಕಮ್ಮಿ ಆಗಿರುವಾಗ ಸ್ಟ್ರೆಸ್ ಜಾಸ್ತಿ ಆಗ್ತದೆ. ಮೊದಲನೇ ಥರ ಅಲ್ಲ. ಮೊದಲು ಒಂದು ಫ್ಯಾಮಿಲಿಯಲ್ಲಿ ಎಲ್ಲರೂ
ಒಟ್ಟಿಗೆ ಇರ್ತಾರೆ, ಅವರಲ್ಲಿ ಡಿಸ್ಕಸ್ ಮಾಡ್ತಾರೆ, ಅವರಿಗೆಲ್ಲ ಅಷ್ಟೊಂದು ಸ್ಟ್ರೆಸ್ ಬರೋದಿಲ್ಲ. ಒಬ್ಬರೇ ಇರುವಾಗ ಒಂದು ಹೆಂಡತಿ, ಒಂದು ಹಸ್ಬೆಂಡ್ ಆ್ಯಂಡ್ ವೈಫ್ ಮತ್ತು ಒಂದೆರಡು ಮಕ್ಕಳು ಇರುವಾಗ ಸ್ಟ್ರೆಸ್ ಜಾಸ್ತಿ ಆಗ್ತದೆ ಅವರಿಗೆ. ಮೂರನೇದು ಈ ಸೆಡೆಂಟ್ರಿ ಹ್ಯಾಬಿಟ್, ಅಂದರೆ ಯಾರು ನಮಗೆ ಅದೊಂದು ಹ್ಯಾಬಿಟ್ ಆಗಿಬಿಟ್ಟಿದೆ ಎಲ್ಲರಿಗೆ. ನಾವೆಲ್ಲ ಮಕ್ಕಳಿರುವಾಗ ನಾವು ಡೈಲಿ ಸಾಯಂಕಾಲ ಬೇರೆ ಕೆಲಸ ಮಾಡಲಿಕ್ಕಿಲ್ಲ, ಆವಾಗ ಟಿ ವಿ ಅದು ಇದೆಲ್ಲ ಇಲ್ಲ, ಮತ್ತು ಸೋಷಿಯಲ್ ಮೀಡಿಯಾ ಎಲ್ಲ ಇಲ್ಲ. ನಮ್ಮದು 4 ಗಂಟೆ ಶಾಲೆಯಲ್ಲಿ ಬಿಟ್ಟರೆ ಮತ್ತು 6 ಗಂಟೆವರೆಗೂ ಅಲ್ಲಿ ಏನಾದರೂ ಗ್ರೌಂಡ್ ಇರ್ತದೆ ಮನೆ ಪಕ್ಕದಲ್ಲಿ, ಅಲ್ಲಿ ಹೋಗಿ ಆಟ ಆಡೋದು, ಫುಟ್ಬಾಲ ಅಥವಾ ಕ್ರಿಕೆಟ್ ಅಥವಾ ಬೇರೆ ಸ್ಪೋರ್ಟ್ಸ್ ಏನಾದರೂ ಆಡೋದು. ಆವಾಗ ಬೇರೆ ಬೇರೆ ಫ್ರೆಂಡ್ಸ್, ಬೇರೆ ಬೇರೆ ಫ್ಯಾಮಿಲೀಸ್, ಅವರು ಎಲ್ಲ ಒಂದು ಕಮ್ಯುನಿಕೇಷನ್ ಎಲ್ಲ ಇರ್ತದೆ, ಒಂದು ರಿಲೇಷನ್ಶಿಪ್ ಇರ್ತದೆ. ಆವಾಗ ಒಂದು ಕಮ್ಯುನಿಟಿ ಒಳ್ಳೆದಾಗ್ತದೆ ಅದರಲ್ಲಿ. ಈಗ ಆ ಒಂದು ಹ್ಯಾಬಿಟೇ ಇಲ್ಲ. ಮನೆಯಲ್ಲಿ ಕೂತ್ಕೊಂಡು ಮನೆಯಲ್ಲೇ ಇದು ಮಾಡ್ತಾ ಇದ್ದಾರೆ, ಟಿ ವಿಯಲ್ಲಿ ಅದುಂಟಲ್ಲ, ವಾಟ್ ಇಸ್ ದಟ್, ಗೇಮಿಂಗ್, ಅದು ಮಾಡ್ತಾ ಇದ್ದಾರೆ. ಮಕ್ಕಳು ಹೊರಗೆ ಹೋಗೋದಿಲ್ಲ, ಮತ್ತು ಜಾಗ ಕೂಡ ಇಲ್ಲ. ಹೋಗ್ಬೇಕಂತಿದ್ದೇನೋ ಈ ಎಲ್ಲಿ ಎಲ್ಲ ಕಡೆ ಬಿಲ್ಡಿಂಗ್ ಬಂದಾಯಿತು. ಗೌರ್ಮೆಂಟ್ ಈಸ್ ಹ್ಯಾಸ್ ಟು ಕಾನ್ಸಂಟ್ರೇಟ್ ಆನ್ ಡೆವಲಪಿಂಗ್ ಸಮ್ ಸ್ಪೋರ್ಟ್ಸ್ ರಿಲೇಟೆಡ್ ಥಿಂಗ್ಸ್. ಶಾಲೆಯಲ್ಲಿ ಕೂಡ ನಾನು ನಮ್ಮ ಮಗ ಇಲ್ಲಿ ಮಂಗಳೂರಲ್ಲಿ ಶಾಲೆ ಮಕ್ಕಳು ನಾನು ನೋಡಿದ್ದು ಎಲ್ಲ ಶಾಲೆ ಹೋಗಿ ನೋಡಿದೆ ನಾನು. ಆ ಶಾಲೆಯಲ್ಲಿ ಗ್ರೌಂಡೇ ಇಲ್ಲ. ಶಾಲೆಯಲ್ಲಿ ಗ್ರೌಂಡ್, ನಾನು ಈ ಶಾಲೆ ನಮಗೆ ಬೇಡ, ಗ್ರೌಂಡ್ ಇಲ್ಲ, ಬರೋ ಬಿಲ್ಡಿಂಗ್ ಮಾತ್ರ ಇದ್ದರೆ ಹೇಗೆ ಇದು, ಮಕ್ಕಳು ಆಟ ಆಡೋದು ಇಲ್ಲಿ ಅಂತೇಳಿ. ಅದು ಸಿಟಿಯಲ್ಲಿ ಆ ಥರದ್ದು ಕಾನ್ಸೆಪ್ಟೇ ಇಲ್ಲ. ಮೈ ಸನ್ ಇಸ್ ಸ್ಟಡಿಂಗ್ ಇನ್ ಬಾಂಬೆ ಒಂದು ಸ್ಕೂಲಲ್ಲಿ, ಅಲ್ಲಿ ಅಂದರೆ 3000 ಜನ ಸ್ಟೂಡೆಂಟ್ಸ್ ಇದ್ದಾರೆ, ಅವರಿಗೆ ಗ್ರೌಂಡೇ ಇಲ್ಲ. ಅದಕ್ಕೆ ನಾವು ಈ ಸೆಡೆಂಟ್ರಿ ಹ್ಯಾಬಿಟ್ ಅದು ಒಂದು ದಿನ ಚೇಂಜ್ ಮಾಡೋದಲ್ಲ, ಅದು ಬೈ ಪಾಲಿಸಿಯಲ್ಲಿ ಚೇಂಜ್ ಮಾಡಬೇಕು. ಶಾಲೆ ಅದು ಸ್ಕೂಲ್ ಆಗಲಿ, ಮತ್ತು ಮಕ್ಕಳಿಗೆ ಹಾಗೆ ಆಗಲಿ, ಸೈಕ್ಲಿಂಗ್ ಆಗಲಿ, ಮತ್ತು ಅವರಿಗೆ ಒಂದು ಹ್ಯಾಬಿಟ್ ಆಗಿ ಸ್ಪೋರ್ಟ್ಸ್, ರಿಕ್ರಿಯೇಷನಲ್ ಆ್ಯಕ್ಟಿವಿಟೀಸ್, ಮತ್ತು ಈ ವಾಕಿಂಗ್, ಮತ್ತು ಯೂಸಿಂಗ್ ಸೈಕಲ್, ದಿಸ್ ಶುಡ್ ಬಿ ದ ಹ್ಯಾಬಿಟ್. ಎಲ್ಲರೂ ಮಾಡೋದೇನೆಂದರೆ 50 ವಯಸ್ಸಾಗುವಾಗ ಎಲ್ಲರೂ ಅಲ್ಲಿ ಕದ್ರಿ ಪಾರ್ಕಲ್ಲಿ ವಾಕಿಂಗ್ ಶುರು ಮಾಡ್ತಾರೆ. ಅದುವರೆಗೂ ಯಾರಿಗೆ ಬೇಡ, ಎಲ್ಲ ಕಾಯಿಲೆ ಬಂದು ಆವಾಗ ನಡಲಿಕ್ಕೆ ಆಗೋದಿಲ್ಲ. 2 ಆರ್ಥರೈಟಿಸ್, ನಡಲಿಕ್ಕೆ ಆಗೋದಿಲ್ಲ, ಕಾಲು ನೋವಾಗ್ತದೆ, ನೀ ಜಾಯಿಂಟಲ್ಲಿ ಆರ್ಥರೈಟಿಸ್ ಬಂದಿದೆ. 60 ವಯಸ್ಸಲ್ಲಿ ನೀ ಜಾಯಿಂಟ್ ಆರ್ಥರೈಟಿಸ್ ಬಂದು ಮತ್ತೆ ನಡಲಿಕ್ಕೆ ಶುರುವಾಗಿ ಏನು ಪ್ರಯೋಜನ? ಅದು ಮಕ್ಕಳಿಗೆ ಒಂದು ಹ್ಯಾಬಿಟಾಗಿ ಬರಬೇಕು, ಸೆಡೆಂಟ್ರಿ. ಅದೇ ಥರ ಫುಡ್ ಹ್ಯಾಬಿಟ್ಸ್ ಕೂಡ. ಮನೆಯಲ್ಲಿ ಊಟನೇ ಯಾರು ಮಾಡೋದಿಲ್ಲ, ಈಗ ಭಾಳ ಕಮ್ಮಿ ಆಗಿದೆ. ಈಗ ರಾತ್ರಿ 2 ಗಂಟೆಗೆಲ್ಲ ಯಾರು ನುಗ್ತಾರೆ, ಯಾರು ಕಳ್ಳರು ಬಂದು ನೋಡುವಾಗ ಅದು ಝೊಮ್ಯಾಟೊ ಅಂತ ಹೇಳ್ತಾರೆ. ಮನೆಯಲ್ಲಿ ಊಟ ಮಾಡಿದಾರೂ ಮಕ್ಕಳು ತೊಗೊಳ್ಳೋದಿಲ್ಲ, ಆಯಿತು ನಾನು ತೊಗೊಳ್ತೇನೆ ಅಂತ ಹೇಳಿ ಅಲ್ಲಿ ಇಟ್ಟು ಹೋಗೋದು, ರಾತ್ರಿ ಮತ್ತೆ ಝೊಮ್ಯಾಟೊಗೆ ಆರ್ಡ್ರ್ ಮಾಡೋದು. ಇದೊಂದು ಲೈಫ್ ಸ್ಟೈಲಲ್ಲಿ ಭಾಳ ಚೇಂಜ್ ಆಗಿದೆ. ಫುಡ್ ಹ್ಯಾಬಿಟ್ಸ್ ಆಗಲಿ, ಮತ್ತು ಸ್ಟ್ರೆಸ್ ಆಗಲಿ, ಮತ್ತು ಸ್ಲೀಪಿಂಗ್ ಹ್ಯಾಬಿಟ್ ಆಗಲಿ, ಫುಡ್ ಹ್ಯಾಬಿಟು ಎಲ್ಲದು ನಾವು ಸುಮ್ಮನೆ ಮಾತಾಡಿ ಪ್ರಯೋಜನ ಇಲ್ಲ. ಎಲ್ಲ ಟೈಮಿದೆ ಮಾತಾಡ್ತಿರೋದಕ್ಕೆ ಒಂದು ಪಾಲಿಸಿ ಬರಬೇಕು ಗೌರ್ಮೆಂಟಿಂದ. ಶಾಲೆಗಾಗಲಿ, ಮಕ್ಕಳಿಗಾಗಲಿ, ವರ್ಕಿಂಗ್ ಕಂಡೀಷನ್ ಆಗಲಿ, ಅವ್ರಿಗೆ ಯಂಗ್ಸ್ಟರ್ಸ್ಗೆ ಒಂದು ಪಾಲಿಸಿಯಾಗಿ ಗೌರ್ಮೆಂಟಿಂದ ಬೇರೆ ಬೇರೆ ಬಂದರೆ we can to certain extent we can prevent this sudden cardiac death. ಮತ್ತು ಸ್ಪೆಸಿಫಿಕ್ ಫ್ಯಾಕ್ಟರ್ಸ್ ಇರ್ತದೆ. those who are to be very careful about ಶುಗರ್ ಇದ್ದವರು, BP ಇದ್ದವರು, ಫ್ಯಾಮಿಲಿ ಹಿಸ್ಟ್ರಿ ಇದ್ದವರು, ಸ್ಮೋಕಿಂಗ್ ಮಾಡೋರಾಗಲಿ, ಕೊಲೆಸ್ಟ್ರಾಲ್ ಆಗಲಿ, ಇದು ಆ್ಯನ್ಯುವಲ್ ಚೆಕಪ್ ಒಂದು ಮಾಡಿ, ಅಟ್ಲೀಸ್ಟ್ those who are having risk factors ಡೆಫಿನೆಟ್ಲಿ ಶುಡ್ ಡೂ ಆ್ಯನ್ಯುವಲ್ ಚೆಕಪ್. ರಿಸ್ಕ್ ಫ್ಯಾಕ್ಟರ್ ಇಲ್ಲದವರಾಗಲಿ ಅದನ್ನು ಒಂದು ಆಫ್ಟರ್ 30 years ಆಫ್ ಏಜ್, ಒನ್ಸ್ ಇನ್ 5 years ಅದನ್ನು ಮಾಡಬೇಕು ಕಂಪ್ಲೀಟ್ ಚೆಕಪ್. ಮತ್ತು ಶುಗರ್, ಕೊಲೆಸ್ಟ್ರಾಲ್, BP ಎಲ್ಲ ರೆಗ್ಯುಲರ್ ಆಗಿ ಚೆಕ್ ಮಾಡಬೇಕು. ಮತ್ತು ಇದಕ್ಕೆ ಕಂಪ್ಲೀಟ್ ಪ್ರಿವೆಂಟ್ ಮಾಡಲಿಕ್ಕೆ ಆ್ಯಕ್ಚುಲಿ ಸೈನ್ಸಲ್ಲಿ ಅಷ್ಟೊಂದು ಸೊಲ್ಯೂಷನ್ ಇಲ್ಲ, ರೆಮಿಡಿ ಇಲ್ಲ. ಟು ಸರ್ಟನ್ ಎಕ್ಸ್ಟೆಂಟ್ ಯು ಕ್ಯಾನ್ ರೆಡ್ಯೂಸ್ ದ ಇನ್ಸಿಡೆನ್ಸ್, ಯು ಕ್ಯಾನಾಟ್ ಕಂಪ್ಲೀಟ್ಲಿ ಸ್ಟಾಪ್ ಇಟ್. ಈಗ ಡಾಕ್ಟರ್ ಹತ್ರ ಹೋಗಿದೆ, ಎಲ್ಲ ಟೆಸ್ಟ್ ಎಲ್ಲ ಮಾಡಿದೆ, ಎಲ್ಲ ಸರಿ ಉಂಟಂತ ಹೇಳಿದೆ, ಮತ್ತೊಂದು 2 ವಾರ ಆದಮೇಲೆ ಸಡನ್ ಕಾರ್ಡಿಯಕ್ ಡೆತ್ ಆಗ್ತದೆ. ಅದು ಯಾಕೆಂದರೆ ಎಲ್ಲ ನಮಗೆ ಟೆಸ್ಟಲ್ಲಿ ಇಡಲಿಕ್ಕೆ ಆಗೋದಿಲ್ಲ, ಟೆಸ್ಟಲ್ಲಿ ಎಲ್ಲ ಇಡಲಿಕ್ಕೆ ಆಗೋದಿಲ್ಲ. ನಾವೇ ಪ್ರಿವೆನ್ಷನ್ ಮಾಡಿದರೆ ನಾವು ಪೋಸ್ಟ್ಪೋನ್ ಮಾಡ್ಬೋದು ಈ ಥರ ಪ್ರಾಬ್ಲಮ್ಸ್. ಓಕೆ, ಈಗ ಒಂದು 40 ವಯಸ್ಸಲ್ಲಿ ಬರೋ ಪ್ರಾಬ್ಲಮ್ 60 ವಯಸ್ಸುವರೆಗೆ ನಮಗೆ ಪೋಸ್ಟ್ಪೋನ್ ಮಾಡಲಿಕ್ಕೆ ಆಗ್ತದೆ. ಅದಕ್ಕೆ ಮೆಡಿಸಿನ್, ಮತ್ತು ಚೆಕಪ್, ಮತ್ತು ನಮ್ಮದು ಹ್ಯಾಬಿಟ್ಸ್, ಮತ್ತು ಆಲ್ ದಿಸ್
culture should change. Culture should change in the childhood, not at the age of 60. This should done through the policy. So government and people like you and doctors and policy makers, all this together, we can go ahead, we can prevent to certain extent either unexpected sudden cardiac death. That's all. Any doubt? Anything is there? Any questions? Anything is there? ನಾನು ಸ್ಪೆಸಿಫಿಕ್ ಆಗಿ ಕೇಳಿಲ್ಲ. ನಾನು ನಮಗೆಲ್ಲ ಬರಲಿಕ್ಕೆ ಮಾತ್ರ ಆಗ್ತದಲ್ಲ. ವಿ ಕೆನಾಟ್ ಡೈರೆಕ್ಟ್ಲಿ ಇನ್ವಾಲ್ವ್ ಬಿಕಾಸ್ ವಿ ಆರ್ ಪ್ರೈವೇಟ್ ದಿಸ್ ಥಿಂಗ್. ಪ್ರೈವೇಟ್ ಥ್ರೂ ಅಸೋಸಿಯೇಷನ್ ವಿ ಕ್ಯಾನ್ ನಿರ್ದೇಶ ಕೊಡ್ಬೋದು ಗೌರ್ಮೆಂಟ್ಗೆ. ಅಂದರೆ ಸರ್ಕಾರದ ಪರ್ಟಿಕ್ಯುಲರ್ ಸಡನ್ ಕಾರ್ಡಿಯಕ್ ಡೆತ್ಗೆ ಅಂತಲ್ಲ, ಅದೊಂದು ಕಮ್ಯುನಿಟಿ ಪಾಲಿಸಿ ಅಂತ ನಾನು ಹೇಳಿದ್ದು. ಶಾಲೆ ಎಲ್ಲ ಶಾಲೆಗೆ ಗ್ರೌಂಡ್ ಬೇಕೇ ಬೇಕು. ಗ್ರೌಂಡ್ ಇಲ್ಲದವರಿಗೆ ಶಾಲೆಗೆ ಪರ್ಮಿಷನ್ ಕೊಡಬಾರ್ದು. ಅರ್ಥ ಆಯ್ತಲ್ಲ? ಒಂದು ಎಕ್ಸಾಂಪಲ್ ಹೇಳಿದ್ದು ನಾವು. ಮತ್ತು ಶಾಲೆಗೆ ಬರೋರು, ಬಸ್ಸಲ್ಲಿ ಬರೋರು, ಹತ್ತಿರ ಇದ್ದವರು ಅವರಿಗೆ ಸೈಕಲ್ ಯೂಸ್ ಮಾಡಲಿಕ್ಕೆ ಒಂದು ಪ್ರೊವಿಷನ್ ಕೊಡಬೇಕು. ಅದಕ್ಕೆ ಸೈಕಲ್ ಟ್ರ್ಯಾಕ್ ಬೇಕು. ನ್ಯಾಷನಲ್ ಹೈವೇಲಿ ಸೈಕಲ್ ಹೊರ್ಕೊಂಡು ಬರೋಕ್ಕಾಗೋದಿಲ್ಲ. ಸೈಕಲ್ ಟ್ರ್ಯಾಕ್ ಪರ್ಮಿಷನ್ ಕೊಡಬೇಕು. ಹಾಗಾದ್ರೆ ಈಗ ಇದರಲ್ಲಿ ಜಪಾನಲ್ಲಿ ಹೋಗಿದ್ರೆ, ಚೈನಲ್ಲಿ ಹೋಗಿದ್ರೆ ಸೈಕಲ್ ಟ್ರ್ಯಾಕ್, ಫಾರಿನ್ ಕಂಟ್ರಿಲೆಲ್ಲ ಸೈಕಲ್ ಟ್ರ್ಯಾಕ್ ಇಸ್ ದೇರ್. ಮಕ್ಕಳೆಲ್ಲ ಶಾಲೆಗೆ ಸೈಕಲಲ್ಲೇ ಹೋಗೋದು. ದ್ಯಾಟ್ಸ್ ಅ ಹ್ಯಾಬಿಟ್. ಗೊತ್ತಿಲ್ಲದ ವಿಷಯ ನಾವು ಹೇಳಿ ಪ್ರಯೋಜನ ಇಲ್ಲ. ಯಾಕಂದರೆ ಕೆಲವರು ಹೇಳ್ತಾರೆ ಕೊರೋನಾ ಇನ್ಫೆಕ್ಷನಿಂದ ಬಂದಿರಬಹುದು, ಕೆಲವರು ಹೇಳ್ತಾರೆ ವ್ಯಾಕ್ಸಿನಿಂದ ಬಂದಿರ್ಬೋದು. ಅಂದರೆ ಸ್ಟಡಿ ಮಾಡಿದೆ, ಡೆಲ್ಲಿ ರಿಸರ್ಚ್ ಸೆಂಟರ್ ಇದೆ. ಸೋಫಾರ್ ಅವರಿಗೇನು ಕನ್ಕ್ಲೂಷನ್ ಬರಲಿಲ್ಲ. ಬಿಕಾಸ್ ಆಫ್ ಕೊರೋನಾ ಅಥವಾ ಬಿಕಾಸ್ ಆಫ್ ವ್ಯಾಕ್ಸಿನಲ್ಲಿ ಈ ಥರ ಬಂದಿದೆ ಅಂತ ಈ ಕನ್ಕ್ಲೂಷನ್ ಬರಲಿಲ್ಲ. ಇದೆಲ್ಲ ಒಂದು ಹೈಪೋಥಿಸಿಸ್ ಮಾತ್ರ ಸೋಫಾರ್. ಇಲ್ಲ, ಕನೆಕ್ಷನ್ ಇಲ್ಲ. ನಾನ್ ವೆಜ್ಜಿಗೆ ಡೈರೆಕ್ಟಾಗಿ ಕನೆಕ್ಷನ್ ಇಲ್ಲ ಮೇಡಮ್. ಅದು ಏನು ವೆಜಿಟೇರಿಯನ್ಸ್ ಆದ್ರೂ ಆಯಿಲ್ ಗೀಯೆಲ್ಲ ಜಾಸ್ತಿ ತಗೊಳ್ತಾರೆ. ನಮ್ಮ ಊರಲ್ಲೆಲ್ಲ ಯೂಶಲಿ ಏನಂದರೆ ವೆಜಿಟೇರಿಯನ್ ಆದ್ರೂ ನಾನ್ ವೆಜಿಟೇರಿಯನ್ ಆದ್ರೂ ಇಟ್ಸ್ ನಾಟ್ ವೆರಿ ಹೆಲ್ತಿ ಫುಡ್. ವೆಜಿಟೇರಿಯನ್ ಕೂಡ ಅಷ್ಟೊಂದು ಹೆಲ್ತಿ ಫುಡ್ ಅಲ್ಲ ನಾವು ತಗೊಳ್ಳೋದು. ಎಲ್ಲ ರಿಪೀಟ್ ಬಾಯ್ಲ್ ಆಗಿ ಆಯಿಲಲ್ಲಿ ಹಾಕಿ ಇದೆಲ್ಲ ಮಾಡೋದು ನಾವು ಕಡೆ. ಪ್ಯೂರ್ ನೀವು ಮೀಟ್ ಮಾತ್ರ ತಗೊಂಡ್ರೆ ಅದು ಕೂಡ ಒಂದು ರಿಸ್ಕ್ ಇರ್ತದೆ. ರೆಡ್ ಮೀಟ್ ಅದು ಮಾತ್ರ ತಗೊಂಡ್ರೆ. ಜನರಲಿ ಈಗ ಫಿಶ್ ತೊಗೊಂಡ್ರೆ ಒಳ್ಳೇದು, ಹಾರ್ಟ್ಗೆ ಒಳ್ಳೇದು, ಬಿಕಾಸ್ ಇಟ್ ಕಂಟೈನ್ಸ್ ಒಮೆಗಾ 3 ಫ್ಯಾಟಿ ಆಸಿಡ್ಸ್. ಆಗ ನಾನ್ ವೆಜ್ ಅಲ್ಲ ಅವರು. ಆ್ಯಕ್ಚುಲಿ ವಿ ಪ್ರಮೋಟ್ ವೆಜಿಟೇಬಲ್ಸ್ ಆ್ಯಂಡ್ ಫಿಶ್.